ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನಕ್ಕೂ ಪವಿತ್ರವಾದ ಸ್ಥಾನ ಮಹತ್ವವನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಆ ಹಬ್ಬಗಳನ್ನು ಕಟ್ಟುನಿಟ್ಟಾಗಿ ನಿಯಮಗಳನ್ನು ಅನುಸರಿಸಿಕೊಂಡು ಪಾಲಿಸೋದ್ರಿಂದ ಅಷ್ಟೇ ಲಾಭಗಳನ್ನು ಕೂಡ ಪಡೆದುಕೊಳ್ಬಹುದು. ಅದೇ ರೀತಿ ಶಿವರಾತ್ರಿಗೂ ಕೂಡ ವಿಶೇಷವಾದ ಸ್ಥಾನವಿದೆ. ಎಲ್ಲ ಹಬ್ಬಗಳಂತೆ ಅಲ್ಲ ಈ ಒಂದು ಶಿವರಾತ್ರಿ. ಎಲ್ಲ ಹಬ್ಬಗಳಲ್ಲೂ ವಿಶೇಷವಾದ ನೈವೇದ್ಯಗಳನ್ನು ಮಾಡಿ ಭಗವಂತನಿಗೆ ಅರ್ಪಿಸಿದ್ರೆ ಈ ಒಂದು ಹಬ್ಬದಲ್ಲಿ ಉಪವಾಸವನ್ನು ಮಾಡಿ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸ್ತಾರೆ. ಸ್ನೇಹಿತರೆ, ಅಂತಹ ವಿಶೇಷವಾದ ಹಬ್ಬ ಶಿವರಾತ್ರಿ. ಈ ದಿನ ಉಪವಾಸ ಜಾಗರಣೆ ಮಾಡಿ ಶಿವನನ್ನು ಒಲಿಸುವ ಪ್ರಯತ್ನವನ್ನು ಭಕ್ತರು ನಡೆಸ್ತಾ ಇರ್ತಾರೆ. ಕನಸುಗಳನ್ನು ಪೂರ್ಣಗೊಳಿಸಬೇಕಂದ್ರೆ ಶಿವರಾತ್ರಿ ಎಂದು ಕೆಲವೊಂದು ಕೆಲಸಗಳನ್ನು ತಪ್ಪದೇ ಮಾಡಬೇಕಾಗತ್ತೆ. ಪ್ರತಿ ವರ್ಷ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಶಿವರಾತ್ರಿಯನ್ನು ಆಚರಿಸ್ತಾರೆ. ಸ್ನೇಹಿತರೆ, ಇದಕ್ಕೆ ಭಕ್ತರು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. ಜನ ಶಂಕರನನ್ನು ಮೆಚ್ಚಿಸಲು ಇಷ್ಟಾರ್ಥಗಳನ್ನು ಪಡೆಯಲು ಶಿವರಾತ್ರಿ ಎಂದು ಉಪವಾಸವನ್ನು ಮಾಡ್ತಾರೆ. ಶಿವನ ಪ್ರಾರ್ಥನೆಯನ್ನು ಮಾಡ್ತಾರೆ, ಜಾಗರಣೆಯನ್ನು ಇರ್ತಾರೆ. ಕೇವಲ ಇಷ್ಟಾರ್ಥ ಸಿದ್ಧಿಗೆ ಮಾತ್ರವಲ್ಲದೆ ವಾಸ್ತುದೋಷವಿದ್ರೂ ಕೂಡ ಮಾಡಿದ ಕೆಲಸಗಳು ಕೈಗೂಡದೆ ಹೋದರೂ ಕೂಡ ಶಿವರಾತ್ರಿಯ ದಿನ ಕೆಲವು ವಿಶೇಷ ಕ್ರಮಗಳನ್ನು ಮಾಡೋದ್ರಿಂದ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಶಿವರಾತ್ರಿ ಒಂದು ಸಾಧನೆಯ ರಾತ್ರಿ. ಆದ್ದರಿಂದ ಈ ದಿನ ಮಾಡುವಂತಹ ಕೆಲಸಗಳು ಬಹುಬೇಗ ಫಲಿತಾಂಶವನ್ನು ನೀಡುತ್ತೆ. ಈ ದಿನ ಯಾವ ಕೆಲಸವನ್ನು ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಬಹುಬೇಗ ಈಡೇರುತ್ತೆ ಅಂತಾನೂ ತಿಳಿದುಕೊಳ್ಳೋಣ. ಶಿವರಾತ್ರಿಯಂದು ಮನೆಯಲ್ಲಿ ಶಿವಲಿಂಗ ಸ್ಥಾಪನೆಯನ್ನು ಬ್ರಾಹ್ಮಣರ ಮೂಲಕ ಮಾಡಿಸಬೇಕು. ಪ್ರತಿದಿನ ಪದ್ಧತಿಯಂತೆ ಶಿವಲಿಂಗವನ್ನು ಪೂಜಿಸಬೇಕು. ಇದು ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಮನೆಯಲ್ಲಿ ಸಮೃದ್ಧಿಯನ್ನು ತರಲು ನಮಗೆ ಪ್ರಯೋಜನಕಾರಿಯಾಗಿದೆ. ಇನ್ನು ಶಿವರಾತ್ರಿಯಂದು ಬಡವರಿಗೆ ಅನ್ನದಾನ ಮಾಡೋದು. ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆ ಉಂಟಾಗಬಾರದು ಅನ್ನೋದಾದರೆ ನಾವು ಅನ್ನದಾನವನ್ನು ಮಾಡಬೇಕು. ಅದರಲ್ಲೂ ವಿಶೇಷ ದಿನಗಳಂದು ಮಾಡಿದ್ರೆ ಫಲ ದುಪ್ಪಟ್ಟು ಅಂತಾರೆ ಹಿರಿಯರು. ಹಾಗಾಗಿ ಶಿವರಾತ್ರಿಯಂದು ದಾನ ಮಾಡೋದ್ರಿಂದ ಎಂದಿಗೂ ಮನೆಯಲ್ಲಿ ಅನ್ನದ ಕೊರತೆ ಉಂಟಾಗುವುದಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಹಿರಿಯರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಪ್ರಸಾದ, ಆಹಾರ, ಬಟ್ಟೆ, ಇತರ ವಸ್ತುಗಳನ್ನು ದಾನ ಮಾಡಬಹುದು. ಇದರಿಂದ ಜೀವನದಲ್ಲಿ ಒಳಿತನ್ನು ಕಾಣಬಹುದು. ಇನ್ನು ಪ್ರಮುಖವಾಗಿ ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಿ. ಇದರಿಂದ ಕೂಡ ಮನಸ್ಸಿನಲ್ಲಿರುವ ಗೊಂದಲ ಕಡಿಮೆಯಾಗಿ ಜೀವನದಲ್ಲಿ ಪ್ರಗತಿ ಕಾಣುತ್ತೆ. ಇನ್ನು ಶಿವರಾತ್ರಿಯ ದಿನ ಗೋಧಿ ಹಿಟ್ಟಿನಿಂದ 11 ಶಿವಲಿಂಗಗಳನ್ನು ಮಾಡಿ 11 ಬಾರಿ ಆ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಮಕ್ಕಳನ್ನು ಪಡೆಯುವ ಅವಕಾಶವನ್ನು ಪಡೆಯುವಂತಹ ದಂಪತಿಗಳು ಈ ಒಂದು ವಿಧಾನವನ್ನು ಅನುಸರಿಸಿ. ಶಿವರಾತ್ರಿಯಂದು 101 ಬಾರಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಇದರ ಜೊತೆ ಮೃತ್ಯುಂಜಯ ಮಂತ್ರವನ್ನು ಹೇಳಿ. ಇದು ರೋಗ ನಿವಾರಣೆ ಮಾಡಿ ಸಾವಿನ ಭಯದಿಂದ ಹೊರಬರುವಂತೆ ಮಾಡುತ್ತೆ. ಶಿವರಾತ್ರಿಯಂದು 21 ಬಿಲ್ವಪತ್ರೆಗಳ ಮೇಲೆ ಶ್ರೀಗಂಧವನ್ನು ಇಟ್ಟು ಅಥವಾ ಬಿಲ್ವಪತ್ರೆಗಳ ಮೇಲೆ ಓಂ ಎಂದು ಬರೆದು ಶಿವಲಿಂಗಕ್ಕೆ ಅರ್ಪಿಸಿ ಶಿವನ ಮಂತ್ರವನ್ನು ಜಪಿಸಿ. ಇದರಿಂದ ಖಂಡಿತ ಇಷ್ಟಾರ್ಥ ಬಹುಬೇಗ ಈಡೇರುತ್ತೆ. ಇನ್ನು ಪತಿ ಪತ್ನಿಯರ ನಡುವೆ ಭಿನ್ನಾಭಿಪ್ರಾಯ ಇದ್ದರೆ ದಾಂಪತ್ಯದಲ್ಲಿ ಪ್ರೀತಿ ಅನ್ಯೋನ್ಯತೆ ಹೆಚ್ಚಾಗಬೇಕಂದ್ರೆ ಶಿವರಾತ್ರಿಯ ದಿನದಂದು ಗಂಡ ಹೆಂಡತಿ ಒಟ್ಟಿಗೆ ಶಿವ ಮತ್ತು ಪಾರ್ವತಿಯರನ್ನು ಪೂಜಿಸಿ ಸಂಬಂಧದಲ್ಲಿ ಮಧುರತೆ ಅನ್ಯೋನ್ಯತೆ ಹೆಚ್ಚಾಗುತ್ತೆ. ಇನ್ನು ಈ ಒಂದು ದಿನ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಿ. ಶಿವರಾತ್ರಿಯ ಯಾವುದೇ ಶಿವನ ದೇವಸ್ಥಾನದಲ್ಲಿ ದೀಪವನ್ನು ಬೆಳಗಿಸಬಹುದು. ಇನ್ನು ಹನುಮಂತನನ್ನ ಶಿವನ ಅವತಾರ ಅಂತಾರೆ. ಆದ್ದರಿಂದ ಶಿವರಾತ್ರಿ ಎಂದು ಹನುಮಾನ್ ಚಾಲಿಸ ಪಠಿಸೋದು ಕೂಡ ಒಳ್ಳೆಯದು. ತಾಯಿ ಪಾರ್ವತಿಯನ್ನ ಶಿವರಾತ್ರಿ ಎಂದು ಪೂಜೆ ಮಾಡಬೇಕು. ದೇವಿಗೆ ಕೆಂಪು ಸೀರೆ, ಕೆಂಪು ಬಳೆ, ಕುಂಕುಮ, ಜೇನುತುಪ್ಪವನ್ನು ಅರ್ಪಿಸೋದ್ರಿಂದ ವೈವಾಹಿಕ ಜೀವನದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದು ಕೂಡ ಒಳಿತನ್ನು ಕಾಣುತ್ತೆ. ಕೆಲಸದಲ್ಲಿ ಬರುತ್ತಿದ್ದ ಅಡೆತಡೆಗಳು ನಿವಾರಣೆ ಆಗಬೇಕಂದ್ರೆ ಶಿವರಾತ್ರಿಯ ದಿನ ನೀರಿನಲ್ಲಿ ಜೇನುತುಪ್ಪವನ್ನು ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ. ಹೀಗೆ ಮಾಡಿದರೆ ನೀವು ಮಾಡುವ ಎಲ್ಲ ಕೆಲಸಗಳು ಅಡ್ಡಿ ಆತಂಕವಿಲ್ಲದೆ ನೆರವೇರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಶುಭ ದಿನದಂದು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳಿ, ಷಡಕ್ಷರಿ ಮಂತ್ರವನ್ನು ಹೇಳಿ ಓಂ ನಮಃ ಶಿವಾಯ ಅನ್ನೋದು ಅತ್ಯಂತ ಶಕ್ತಿಶಾಲಿಯಾದ ಒಂದು ಮಂತ್ರವಾಗಿದೆ. ಆದ್ದರಿಂದ ಈ ಮಂತ್ರವನ್ನು ಸರಳ ಮಂತ್ರವಾದರೂ ಪರವಾಗಿಲ್ಲ, ಶಕ್ತಿ ಜಾಸ್ತಿ ಇದೆ. ಹಾಗೆ ಇದರ ಒಂದು ಬಲ ಕೂಡ ಅತ್ಯಂತ ವಿಶೇಷತೆಯಿಂದ ಇದೆ. ಅದನ್ನು ಅರ್ಥಕೊಂಡು ಈ ದಿನ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಬೇಕು.
ನಿಮ್ಮ ಕೈಲಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಕೂಡ ಪಠಿಸಿದ್ರೆ ತುಂಬಾ ಒಳ್ಳೆಯದು. 1008 ಸಲ 108 ಸಲ ಪಠಿಸಬಹುದು. ಜಾಗರಣೆ ಇದ್ದವರು ಜಾಗರಣೆ ಇರುವ ಸಮಯದಲ್ಲಿ ಶಿವನ ನಾಮಾವಳಿಗಳನ್ನು ಪಠಿಸುವುದು ಅತ್ಯಂತ ವಿಶೇಷವಾದ ಫಲವನ್ನು ನೀಡುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಒಂದು ಕ್ರಮಗಳನ್ನು ನಾವು ಶಿವರಾತ್ರಿ ದಿನ ಮಾಡೋದ್ರಿಂದ ಜೀವನ ಏಳಿಗೆಯತ್ತ ಕೊಂಡೊಯ್ಯಬಹುದು. ಅಷ್ಟೇ ಅಲ್ಲದೆ ಜೀವನದಲ್ಲಿ ಏನಾದರೂ ಅಡೆತಡೆಗಳು ಇದ್ದರೆ ಅದನ್ನು ನಿವಾರಿಸ್ಕೊಳ್ಬಹುದು. ಶಿವನು ಎಲ್ಲರಿಗೂ ಆರೋಗ್ಯ, ಆಯುಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು.